ಭಯ ಅವನ ಹತ್ರ ಸ್ವಲ್ಪ ನಿಲ್ಸು. ಓಕೆ. ಏನಪ್ಪ ಅಡ್ರೆಸ್ ಫ್ರೀಯಾಗಿ ಹೇಳ್ತೀಯ ತಾನೆ? ಪೆರಂಬೂರು ಈ ಕಡೆನಾ? ಅಂದ್ರೆ ಈ ಕಡೆನಾ? ಹಿಂಗೆ ಅಂತ ಭಯ ನೋಡಿ. ಓಕೆ. ಯಾ ಎಕ್ಸ್ಕ್ಯೂಸ್ ಮೀ. ಅದೇ ಪೆರಂಬೂರ್ಗೆ ಹಿಂಗ್ ಹೋಗ್ಬೇಕು ಅಂದ್ರಲ್ಲ, ಯಾವನ ಹೇಳಿದ್ದು? ನೀವೇ ತಾನೆ? ಆ ಕಡೆ. ಮತ್ತಾರೋ ಅಲ್ಲಿ ಈ ಕಡೆ ಹೋಗ್ಬೇಕು ಅಂದ್ರು. ಹಾಗಾದ್ರೆ ಗೊತ್ತಾ? ಭಯ ನೀನೇ ಹೇಳು, ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೇಳಿದೀನಿ, ಕೇಳಬೇಕು. ಹೀಗೆ ಸ್ಟ್ರೈಟ್ ಆಗಿ ಹೋಗಿ ಇದೇ ರೋಡಲ್ಲಿ ಒಂದ್ 20 ಕಿಲೋಮೀಟರ್ ಹೋಗಿ ಅಲ್ಲಿಂದ ಲೆಫ್ಟ್ ತಗೊಳ್ಳಿ. ಸ್ಟ್ರೈಟ್ ಆಗಿ ಹೋಗಿ ಅಲ್ಲಿ 4 ರೋಡಿನ ಜಂಕ್ಷನ್ ಬರುತ್ತೆ. ಅಲ್ಲಿಂದ ಲೆಫ್ಟ್ಗೆ ಹೋಗಿ ಅಲ್ಲೊಂದು ಊರ್ ಬರುತ್ತೆ. ಆ ಊರ್ ಆದ್ಮೇಲೆ ಆ ಊರ್ ಕೊನೆ ರೈಟ್ ತಗೊಳ್ಳಿ. ರೈಟ್ ಇಂದ ಸ್ಟ್ರೈಟ್ ಆಗಿ ಹೋದ್ಮೇಲೆ ಅಲ್ಲಿ ಮರದ ಕೆಳಗೆ ಕರ್ನಾಟಕ ಹೆಲ್ಮೆಟ್ ಮಾರ್ಕೊಂಡು ಒಬ್ಬ ಶುದ್ಧ ಇರ್ತಾನೆ. ಇಷ್ಟಿರ್ತಾನ ಬಿಡು. ಅವನೇ ನಮ್ಮ ಮಾವ. ಓಹೋ, ಅವನ್ಗೊಬ್ಳು ಮಗಳಿದ್ದಾಳೆ. ಅವನ್ಗೊಬ್ಬ ಮಗಳಿದ್ದಾಳ? ಮಾವನ್ ಮಗಳು? ಅವಳನ್ನೇ ನನ್ ಮದುವೆ ಮಾಡ್ಕೊಳ್ಳೋದು. ನಮ್ಮ ಅತ್ತೆ ಒಪ್ಕೊಂಡ್ರು, ನಮ್ಮ ಮಾವ ಒಪ್ತಿಲ್ಲ ಭಯ್ಯ. ಅವ್ನು ಒಪ್ಕೊಂಡ್ರೆ ಆ ಊರಿದೆಯಲ್ಲ ನಮ್ಮ ಮಾವರ ಊರು, ಅಲ್ಲಿಂದ ಸ್ಟ್ರೈಟ್ ಆಗಿ ಹೋಗಿ ಹೋದ್ಮೇಲೆ ಅಲ್ಲಿ ಲೆಫ್ಟ್ ರೈಟ್ ಇರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅದೇ ಪೆರಂಬೂರು. ಓಕೆ, ಥ್ಯಾಂಕ್ ಯು. ಫಸ್ಟ್ ರೈಟ್. ಭಯ ನನಗೆ ಯಾಕೋ ಇನ್ ಮೇಲೆ ಡೌಟ್ ಇದೆ. ನೋ ಬ್ರೋ, ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ. ಅವ್ನು ಕರೆಕ್ಟ್ ಆಗಿ ಹೇಳಿರ್ತಾನೆ. ಅವನ್ ಮಾವನು ಅಷ್ಟೇ ಕಾನ್ಫಿಡೆಂಟ್ ಅಲ್ಲಿ ಹೇಳಿದ. ಚಿಲ್ ಮ್ಯಾನ್. ಭಯ ಏನೋ ಆಕ್ಸಿಡೆಂಟ್ ಆಗಿದೆ ಅನ್ಸುತ್ತೆ. ನಿಲ್ಸು ಸ್ವಲ್ಪ. ನಮ್ಗೆ ಏನಕ್ಕೆ ಬ್ರೋ ಲೇಟ್ ಬಂದ್ರೆ ಬಾ, ಬಿಟ್ರೆ ಬಿಡು. ನಾನು ವೇಟ್ ನಾನು ಬರ್ತೀನಿ. ಐ ಆಮ್ ಕಮಿಂಗ್ ಟು ವೇಟ್. ಯಾರಾದ್ರೂ ಆಂಬುಲೆನ್ಸ್ ಫೋನ್ ಮಾಡಿದ್ರ? ಅವಾಗಲೇ ಮಾಡಿದೀವಿ ಸರ್, ಬರ್ತೀವಿ ಅಂತ ಹೇಳಿದ್ರು. ಭಯ ಯಾರಾದ್ರೂ ಒಬ್ಬ ಔಟ್ ಅನ್ಸುತ್ತೆ ಕಣ. ಇಲ್ಲ ಕಣ, ಮೈ ಗಾಡ್. ಅಣ್ಣ ಫೋನ್ ಮಾಡ್ರಣ್ಣ ಯಾರ. ಆಂಬುಲೆನ್ಸ್ ಬರೋರ್ಗು ಯಾಕೆ ಕಾಯ್ಬೇಕು? ಆಟೋಲ್ ಹೋಗೋಣ. ನಿಮಿಷ ಅಣ್ಣ, ಬ್ರೋ ಆಂಬುಲೆನ್ಸ್ ಬರುತ್ತೆ, ತಡ್ಕೋ ಬ್ರೋ. ಇರೋಣ. ಈಸ್ ಡೆಡ್. ಭಯ್ಯ ಪೊಲೀಸ್ ಕೇಸ್ ಆಗತ್ತೆ ಅಂತ ಯಾವ ಆಟೋದವರು ಬರ್ತಾ ಇಲ್ಲ. ಅಣ್ಣ ಇರೋಣ, ಬರುತ್ತೆ ಆಂಬುಲೆನ್ಸ್. 2 ನಿಮಿಷ ಅಷ್ಟೇ, ಧೈರ್ಯವಾಗಿರು. ಅಣ್ಣ ಆಂಬುಲೆನ್ಸ್ ಬರ್ತೈತೆ. ಅಣ್ಣ ನೋಡು, ಆಂಬುಲೆನ್ಸ್ ಬಂದ್ಬಿಡ್ತು. ನಿಲ್ಸಿ. ಬ್ರೋ ಹಿಂದೆ ಕೂತ್ಕೊಳ್ಳಿ, ನಾನು ಮುಂದೆ ಇರ್ತೀನಿ. ಹುಷಾರಣ್ಣ. ಭಯ ಏನಾಯ್ತು ಭಯ? ಬ್ರೋ ನನ್ನ ಕೈಲಿ ಆಗ್ತಾ ಇಲ್ಲ ಬ್ರೋ. ಭಯ ನೀನ್ ಇಷ್ಟೊಂದು ಫೀಲ್ ಆಗ್ತಿದ್ಯಾ? ಬ್ರೋ ಅರ್ಧ ಗಂಟೆಗೆ ಮುಂಚೆ ಯಾರು ಬ್ರೋ ಅವರು? ಆದ್ರೆ ಅವರು ನನ್ನ ಕೈ ಮೇಲೆ ಪ್ರಾಣ ಬಿಡ್ಬೇಕು ಅಂತ ಅಷ್ಟೊತ್ತು ಪ್ರಾಣ ಹಿಡ್ಕೊಂಡಿದ್ದಂಗಿತ್ತು. ಏನ್ ಬ್ರೋ ಇದು? ನನ್ನ ಕೈ ಮೇಲಲ್ಲ, ನನ್ನ ಕೈಯಾರೆ ಸಾಯಿಸ್ದೆ ಅನ್ನಿಸ್ತಾ ಇದೆ ಬ್ರೋ. ಪ್ರಾಣ ಕಾಪಾಡು ಅಂತ ಬೇಡ್ಕೊಂಡ್ರು ಬ್ರೋ, ಅಂಗಲಾಚಿ ಬೇಡ್ಕೊಂಡ್ರು ಬ್ರೋ. ತುಂಬಾ ಗಿಲ್ಟಿ ಆಗಿದೆ ಬ್ರೋ. ಅದಿನ್ ಮಾಡಿದ್ದಲ್ಲ ಅಲ್ವಾ ಭಯ? ಅವ್ರ ಟೈಮ್ ಆಗಿತ್ತು, ಹೋಗ್ಬಿಟ್ರು.
ಅವ್ರು ಸತ್ತೋದ್ರ ಅನ್ನೋ ಬೇಜಾರಿಗಿಂತ ನಿನ್ನಲ್ಲಿ ಬದಲಾವಣೆ ನೋಡಿ ತುಂಬಾನೇ ಖುಷಿ ಆಗ್ತಿದೆ ಭಯ್ಯ. ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ ಭಯ್ಯ. ನಿನ್ನ ಈ ತರ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಭಯ್ಯ. ಈ ಊರಿಗೆ ಯಾಕೆ ಬರಕ್ಕೆ ಹೇಳಿದ್ರು ಭಯ್ಯ? ಈ ಊರಲ್ಲಿ ಯಾರು ಗೊತ್ತಿರೋರು ಇದ್ದಾರಾ? ಅದಲ್ಲ ಬ್ರೋ, ಈ ಏರಿಯಾ ತುಂಬಾ ಫೆಮಿಲಿಯರ್ ಅನ್ನಿಸ್ತಾ ಇದೆ. ಮತ್ತೆ ಡ್ಯಾಡಿ ಯಾಕೆ ಇಲ್ಲಿಗೆ ಹೋಗಕ್ಕೆ ಹೇಳಿದ್ರು? ಭಯ್ಯ ಏನ್ ಹೇಳ್ತಿದ್ಯಾ? ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ರೀ. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಗೋಸ್ಕರ ಇವರು. ಹಲೋ ಡಾಕ್ಟರ್. ಹಾಯ್, ಆದಿತ್ಯ. ಬನ್ನಿ. ಹೇಳಿ. ನೀವಿಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 26 ವರ್ಷಗಳಿಂದ ಕ್ಯಾಂಪ್ ಮಾಡ್ತಾನೆ ಇದ್ದೀವಿ. ಪ್ರತಿ ವರ್ಷ ಈ 2 ತಿಂಗಳು ಇಲ್ಲೇ ಸರ್ವಿಸ್ ಮಾಡೋದು. ಅಂದ ಹಾಗೆ ನಿಮ್ ಪರಿಚಯ? ಈ ಪ್ಲೇಸಿಗೆ ಬಂದ್ಮೇಲೆ ನನ್ಗೆ ಯಾಕೋ ಫೆಮಿಲಿಯರ್ ಅನ್ನಿಸ್ತಾ ಇದೆ. ನನ್ನ ಡ್ಯಾಡ್ ಇಲ್ಲಿಗೆ ಹೋಗಕ್ಕೆ ಹೇಳಿದ್ರು. ಓಕೆ. ನನ್ನ ಡ್ಯಾಡ್ ಹೆಸರು ಸೂರ್ಯನಾರಾಯಣ್ ವರ್ಮಾ. ಅವ್ರು ಗೊತ್ತಾ ನಿಮ್ಗೆ? ಏನಪ್ಪ, ನೀನ್ ಅವ್ರ ಮಗನ? ನಮ್ಮಪ್ಪ ನಿಮಗೆ ಗೊತ್ತಾ? ಗೊತ್ತು ಕಣಪ್ಪ. ಗೊತ್ತಾಗ್ಲಿಲ್ವಾ ಡಾಕ್ಟರ್ ನಿಮ್ಗೆ? ಮೊದಲನೇ ಸಲ ನೀವು ಇಲ್ಲಿಗೆ ಬಂದಾಗ ಈ ಕ್ಯಾಂಪ್ ಅಲ್ಲಿ ಮೊದಲು ಹುಟ್ಟಿದ ಮಗ ಇವನು. ನೆನ್ಪಾಯ್ತಾ? ನೆನ್ಪಾಯ್ತು. ತನ್ನ ತಾಯಿ ತಿರ್ಕೊಂಡ್ಮೇಲೆ 100 ತಾಯಂದ್ರೆ ಹಾಲು ಕುಡಿದು ಬೆಳೆದವನು ಇವನು. ನಮ್ಮ ಆದಿತ್ಯ ಕಣಪ್ಪ ಇವನು.
ಸಾರಿ ಸರ್, ತುಂಬಾ ಪ್ರಯತ್ನ ಪಟ್ಟು ಮಗುನ್ ಕಾಪಾಡೋಕಾಯ್ತು, ಆದ್ರೆ ಅಮ್ಮನ್ ಉಳಿಸ್ಕೊಳಕ್ಕಾಗ್ಲಿಲ್ಲ. ಅಯ್ಯೋ, ವಿ ಆರ್ ವೆರಿ ಸಾರಿ. ಅವ್ರು ಅನುಭವಿಸಿದ ನೋವು ನೋಡಿ ಇಡೀ ಊರೇ ಕಣ್ಣೀರು ಹಾಕ್ತು ಕಣಪ್ಪ. ಸ್ಕೂಲನ್ನ ಚೆನ್ನಾಗಿ ನಡೆಸಿ. ಆಲ್ ದಿ ಬೆಸ್ಟ್. ಎಕ್ಸ್ಕ್ಯೂಸ್ ಮೀ.
ಹಾಯ್ ಡ್ಯಾಡ್. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಯುವರ್ ಕಾಲ್ ಮೈ ಸನ್. ನೀವು ಗೆದ್ಬಿಟ್ರಿ ಡ್ಯಾಡಿ. ಯು ಒನ್ ಮೈ ಲೈಫ್. ನನ್ನ ಲೈಫ್ನೇ ಗೆಲ್ಸಿದ್ದೀರಾ ಡ್ಯಾಡಿ. ಯಾ ಮೈ ಬಾಯ್. ವಿವಾನ್ ಆದಿತ್ಯ, ಯಾವಾಗ್ಲೂ ಪ್ರೌಢ ಕೇಳೋ ನಿನ್ನ ವಾಯ್ಸ್ ಇವತ್ತ್ಯಾಕೋ ಬೇರೆ ತರ ಕೇಳಿಸ್ತಿದೆ. ಯಾವಾಗೂ ಇಲ್ದಿರೋ ಒಂದು ಎಮೋಷನ್ ಕೇಳಿಸ್ತಿದೆ. ನಿನ್ ಧ್ವನಿನಲ್ಲಿ ಈ ಎಮೋಷನ್ಗೋಸ್ಕರನೇ ಕಣೋ ನಾನು ಇಷ್ಟು ದಿನ ಕಾದಿದ್ದು. ಅಮ್ಮನ್ನ ಈಗ ತಾನೇ ಪರಿಚಯ ಮಾಡ್ಕೊಂಡೆಪ್ಪ. ನನಗೆ ಅಮ್ಮ ಅನ್ನೋ ಎಮೋಷನ್ ಗೊತ್ತಾಗದೆ ಇಷ್ಟು ವರ್ಷ ಹೇಗೆ ಬೆಳೆಸಿದ್ರಿ ಅಪ್ಪ? ಅಪ್ಪ ಅಂತ ಕರಿತಿದೀಯೇನೋ ನೀನು ಇವತ್ತು ನನ್ನನ್ನ? ಈ ಮಾತ್ಗೋಸ್ಕರ ಹುಚ್ಚುಂತರ 27 ವರ್ಷ ಕಾಯ್ಬೇಕಾಯ್ತಲ್ಲೋ. ಗೆದ್ಬಿಟ್ಟೆ. ಇವತ್ತು ನಾನು ನಿನಗೆ ಒಬ್ಬ ಫಾದರ ಗೆದ್ಬಿಟ್ಟೆ. ನಾನ್ ನನ್ನ ಮಗನಿಗೆ ಏನ್ ಕಲಿಸ್ಬೇಕು ಅಂತ ಅನ್ಕೊಂಡಿದ್ನೋ ಇವತ್ತು ಅದನ್ನ ಕಲಿಸಿದ್ದೀನಿ. ಮಗನೇ, ನಿನ್ನ ಚಿಕ್ಕ ವಯಸ್ಸಿಂದ ಕಷ್ಟ, ಕಣ್ಣೀರು, ಹಸಿವು, ನೋವು ಏನು ಗೊತ್ತಾಗ್ದಂಗೆ ಒಂದು ಗಾಜಿನ ಬೊಂಬೆ ತರ ಬೆಳೆಸ್ದೆ. ಆದ್ರೆ ನಿನ್ ಬೆಳೆದ್ಮೇಲೆ ಅರ್ಥ ಆಗಿದ್ದು ಗಾಜಿನ ಬೊಂಬೆನ ಕಾಪಾಡ್ದಷ್ಟು ದಿನ ಮಾತ್ರ ಚೆನ್ನಾಗಿರುತ್ತೆ ಅಂತ, ಇಲ್ಲ ಅಂದ್ರೆ ಒಡೆದು ಹೋಗುತ್ತೆ. ಅದಕ್ಕೆ ನಿನ್ನ 100 ಸುನಾಮಿ ಬಂದ್ರು ಚೂರು ಮುಕ್ಕಾಗ್ದಿರೋ ಶಿಲ್ಪದ ತರ ಮಾಡ್ಬೇಕು ಅನ್ಕೊಂಡೆ. ಮನುಷ್ಯರು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅವ್ರ ಕಾಲು ಊರ್ಬೇಕಾಗಿರೋದು ನೆಲದ ಮೇಲೇನೆ, ಕೊನೆಗೆ ಸೇರೋದು ಮಣ್ಣೊಳಗೆ. ಆ ಮಣ್ಣಿನ ಪರಿಚಯ ಮಾಡಿಸ್ಬೇಕು ಅನ್ಕೊಂಡೆ. ಮಣ್ಣಂದ್ರೆ ಮೂಲ. ಮನುಷ್ಯರು ತಮ್ಮ ಮೂಲವನ್ನ ಮರೆತು ಹೋಗಿ ಮೇಲ್ಮೇಲೆ ಹಾರ್ತಾ ಮೇಲೇನೆ ನೋಡ್ತಾ ಮೇಲಿಕೆ ಹೊರಟೋಗ್ತಾರೆ. ಆದ್ರೆ ನನ್ ಮಗ ಹಾಗಾಗಬಾರ್ದು ಅನ್ಕೊಂಡೆ. ಯಾಕಂದ್ರೆ ಆ ರಕ್ತದಲ್ಲಿ ಆ ಮೂಲ ಇದೆ, ಆ ಎಮೋಷನ್ ಇದೆ. ನಾನು ಅದನ್ನ ನಿನ್ಗೆ ಅರ್ಥ ಮಾಡಿಸ್ಬೇಕು ಅನ್ಕೊಂಡೆ. ವಿವಾನ್ ಆದಿತ್ಯ ಅಂದ್ರೆ ಒಬ್ಬ ಬಿಲಿಯನಿಯರ್ ಮಗ, ಹಾಗಾಗಿ ಅವನು ಕೂಡ ಬಿಲಿಯನಿಯರೇ. ಅಷ್ಟೇನಾ? ಅಷ್ಟೇ ಅಲ್ಲ, ನನ್ ಮಗ ಅಷ್ಟೇ ಅಲ್ಲ, ನಿನ್ನೊಳಗಿನ ಮನುಷ್ಯನ ನಿನಗೆ ಪರಿಚಯಿಸಬೇಕು ಅನ್ಕೊಂಡೆ. ಇವಾಗ ನೀನು ಕಂಪ್ಲೀಟ್ ಪರ್ಸನ್. ನಿನ್ ಹೆಸರಿನ ಅರ್ಥ ನಿನಗೆ ಗೊತ್ತಾ? ವಿವಾನ್ ಆದಿತ್ಯ ಅಂದ್ರೆ ಫುಲ್ ಆಫ್ ಲೈಫ್, ಸಂಪೂರ್ಣವಾದ ಜೀವನ. ಆದಿತ್ಯ ಅಂದ್ರೆ ಸನ್ ಆಫ್ ಗಾಡ್. ಸಂಪೂರ್ಣವಾದ ಜೀವನನ ಸೂರ್ಯನ ಹಾಗೆ ಬೆಳಗ್ತಾ ಬದುಕಬೇಕು. ಇದು ಬದುಕು ಅಂದ್ರೆ ಕಣೋ. ನಿನ್ನೊಳಗಿರೋ ಮನುಷ್ಯನಾಗ್ ಬದುಕು, ವಿವಾನ್ ಆದಿತ್ಯನಾಗ್ ಬದುಕು. ಅಪ್ಪ, ಯುವರ್ ಅ ಗ್ರೇಟ್ ಲಿವಿಂಗ್ ಲೆಜೆಂಡ್. ಯಾವ ಮಗನ್ನೇ ಆದ್ರೂ ಒಬ್ಬ ಫಾದರ್ ಒಂದ್ ಹಂತದವರೆಗೂ ಚೆನ್ನಾಗಿ ಬೆಳೆಸ್ಬೇಕು ಅನ್ಕೋತಾರೆ. ಆದ್ರೆ ನೀವು ಆ ಹಂತನೂ ದಾಟ್ಬಿಟ್ರಿ. ನನಗೆ ಲೈಫಲ್ಲಿ ಎಲ್ಲ ಇದೆ, ನನಗೇನು? ನನ್ನ ಹತ್ರ ಇಲ್ದೇ ಇರೋದೇನು? ನನಗ್ ಗೊತ್ತಿಲ್ದೇ ಇರೋದೇನಿದೆ ಅನ್ನೋ ಭ್ರಮೇಲಿ ಮುಳುಗೋಗಿದ್ದ ನನ್ನನ್ನ ಲೇ, ಇದಲ್ಲ ಕಣೋ ನಿನ್ ಲೈಫ್. ನೀನ್ ಬದುಕಬೇಕಾಗಿರೋ ಲೈಫ್, ತಿಳ್ಕೋಬೇಕಾಗಿರೋ ಮೂಲ, ಅನುಭವಿಸ್ಬೇಕಾಗಿರೋ ಫಲ ಇನ್ನ ತುಂಬಾ ಇದೆ ಅಂತ ನಾನು ನನಗ್ ಗೊತ್ತಿಲ್ಲದೆ ಹುಡುಕೊಳ್ತಾ ಹೋಗ್ಬೇಕು ಅಂತ ನೀವ್ ಯೋಚನೆ ಮಾಡಿದ್ರಿ. ನಿಮ್ಮ ನಿರ್ಧಾರಕ್ಕೆ ಹ್ಯಾಟ್ಸ್ ಆಫ್. ನನ್ನ ಕಣ್ಣು ಈಗ ತಾನೇ ತೆರ್ಕೊಳ್ತಿದೆಪ್ಪ. ನನ್ನನ್ನು ನಾನೇ ನೋಡ್ಕೊಂಡು ಗರ್ವ ಪಡ್ತಾ ಇದ್ದೀನಿಯಪ್ಪ. ಬದುಕ್ತೀನಪ್ಪ. ಇವಾಗ್ಲಿಂದ ನೀನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಮನುಷ್ಯರಲ್ಲಿ ಮನುಷ್ಯನಾಗಿ ವಿವಾನ್ ಆದಿತ್ಯ ಆಗಿ ಬದುಕ್ತೀನಿ. ಲೈಫ್ ಇಸ್ ಲೋಡಿಂಗ್ ಡ್ಯಾಡಿ.